ಬೆಂಗಳೂರಲ್ಲಿ ಇರುತ್ತೆ, ನನ್ನ ಜೇಬಲ್ಲಿ ಇದ್ದಿದ್ದು 5 ರೂಪಾಯಿ. ಕಸ ಬಳೋದ್ರ ಚಿಂತೆ ಎಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೋಗ್ಬೇಕಂತ ನನಗೆ ಮೈಂಡಲ್ಲಿ ಇದ್ದಿತ್ತು. ರೇಣುಕಾಂಬ ಆಫೀಸ್ ಬಾಯ್ ಕೆಲಸ ಇದೆ ಮಾಡು ಅಂದರು. ಅಲ್ಲಿಂದ ಒಂದು ಬೇರೆ ಟ್ರ್ಯಾಕ್ ಸ್ಟಾರ್ಟ್ ಆಯ್ತು ನಂದು. ಅಲ್ಲಿ ಕೇಳ್ತಾ ಇದ್ದೆ ಎಲ್ಲರನ್ನ ಅವಕಾಶ, ಆ್ಯಕ್ಟಿಂಗ್ ಚಾನ್ಸ್ ಇದ್ರೆ ಕೊಡಿ ಅಣ್ಣ. ದರ್ಶನ್ ಸರ್ ಸಿನಿಮಾಗೆ ಕರ್ಕೊಂಡೋಗಿ ಆ್ಯಕ್ಟ್ ಮಾಡಿಸಿದ್ರು. ಆದರೆ ಅದು ಸೀನ್ ಬರಲಿಲ್ಲ. ಒಂದು ವರ್ಷ ಆದಮೇಲೆ ತುಂಬ ಕಷ್ಟ ಸ್ಟಾರ್ಟ್ ಆಯ್ತು ನನಗೆ. ಅಂದರೆ ಊಟಕ್ಕೂ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಸೂರಿ ಸರ್ ಮಾಡ್ತೀಯನೋ ಅಂತಂದರು. ಹ್ಞೂ ಸರ್ ಮಾಡ್ತೀನಿ ಅಂದೆ. ಅಲ್ಲಿವರೆಗೂ ಏನು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ನು. ಕಡ್ಡಿಪುಡಿ ಅಂತ ಇವನೊಬ್ಬ ಆರ್ಟಿಸ್ಟು ಅನ್ನೋದು ಗೊತ್ತಾಯಿತು. ಕೆಂಡ ಅನ್ನೋ ಒಂದು ಗೆಟಪ್ ಇದೆಯಲ್ಲ, ಮಾಸ್ತಿಯನ್ನ ಕಲರ್ ಹಾಕ್ಸಿದ್ರು ಒಂದು ಸಿನಿಮಾಗೆ. ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಬೇರೆಯವ್ರಿಗೆ ಹೋಗಿರ್ತದೆ ಕ್ಯಾರೆಕ್ಟ್ರು. ಈ ಸಿನಿಮಾದಲ್ಲಿ ಅಲ್ಲಿ ನಿಂದ್ರೋ ಕೊಟ್ಟಿದ್ದೆ ನಿನ್ನ ಯೋಗ್ಯತೆಗೆ ಅದೇ ಹೆಚ್ಚು, ನಿನಗೆ ದುಡ್ಡು ಬೇರೆ ಕೊಡ್ತಾರೆ ಅಂದರು. ನನ್ನ ಯೋಗ್ಯತೆ ಏನಿಲ್ವ ನನಗೆ, ಬದ್ಮೇಲೆ ಆ ಕಲರು ಎಲ್ಲರೂ ಏನೋ ಉತ್ಸಾಹ ಹುಡುಕ್ತೀಯ ನೀನು. ಈ ಸೋಮು ಸೌಂಡ್ ಇಂಜಿನಿಯರಲ್ಲಿ ಕಥಾನಾಯಕ ನಾನಂತ ಇರ್ಬೋದು ಹೊರತಾಗಿ, ಆ ಸೋಮು ಸೌಂಡ್ ಇಂಜಿನಿಯರ್ ಈ ಹಂತಕ್ಕೆ ಬರೋ ಕಾರಣ ತುಂಬ ಕೈಗಳಿದೆ.